ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನನ್ನ ಮಗಳ ಆ್ಯನ್ಯುವಲ್ ಡೇ ಇತ್ತು ಸ್ಕೂಲಲ್ಲಿ, ಹಾಗಾಗಿ ಅವಳನ್ನು ಹೊರಡಿಸ್ತಾ ಇದ್ದೀನಿ. ಹಾಗೆ ಮಗಳಿಗೆ ಡ್ರೆಸ್ ಎಲ್ಲ ಕೊಟ್ಟಿದ್ದರು ಸ್ಕೂಲಲ್ಲಿ ಒಂದು ವಾರ ಮುಂಚೆನೇ. ಹಾಗೆ ಡ್ರೆಸ್ ಹಾಕ್ಕೊಂಡೇ ರೆಡಿ ಆಗಿ ಬರಲಿಕ್ಕೆ ಹೇಳಿದ್ದಾರೆ. ಮಧ್ಯಾಹ್ನ 1 ಗಂಟೆ ಬರಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ಬೇಗನೆ ಹೊರಡಿಸ್ತಿದ್ದೀನಿ. ಮನೆ ಕೆಲಸ ಎಲ್ಲ ಗುಡಿಸಿ ಒರೆಸಿ ಅಡುಗೆ ಎಲ್ಲ ಮಾಡಿ ಆಯಿತು. ಆದರೆ ಇವತ್ತು ಸ್ಕೂಲಿಗೆ ಮಧ್ಯಾಹ್ನ ನಂತರ ಹೋಗಲಿಕ್ಕಿತ್ತಲ್ಲ, ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ಲು ಮಗಳು, ನಾವೆಲ್ಲ. ಹಾಗಾಗಿ ತಿಂಡಿ ಎಲ್ಲ ಲೇಟ್ ಆಯಿತು ನಮ್ಮದು. ಹಾಗೆ ಮಧ್ಯಾಹ್ನ ಹೇಗೂ ತಿಂಡಿ ಕೂಡ ತಿನ್ನುವಾಗಲೇ ಒಂದು 10:30 11 ಗಂಟೆ ಆಗಿತ್ತು. ಹಾಗಾಗಿ ಊಟ ಮಾಡಲಿಕ್ಕೆ ಹೇಗೂ ಹೋಗಲಿಲ್ಲ. ಹಾಗೆ ಬೇಗನೆ ಹೊರಡಿ 1 ಗಂಟೆ ಒಳಗೆ ಬರಬೇಕಂತ ಹೇಳಿದ್ರಲ್ಲ, ಹಾಗಾಗಿ ಬೇಗನೆ ಹೊರಡುವ ಅಂತ ಹೇಳಿ ಹೊರಡಿಸ್ತಾ ಇದ್ದೆ. ಹಾಗೆ ಹೀಗೆ ಅಂತ ರೆಡಿ ಮಾಡ್ತಾ ಇದ್ದೆ. ಹೇರ್ ಬ್ಯಾಂಡ್, ಮೇಕಪ್ ಮಾಡೋದು, ಲಿಫ್ಟಿಗೆ ಹಚ್ಚಿ ಬರಲಿಕ್ಕೆ ಹೇಳಿದಾರಂತೆ. ಅದಕ್ಕೆ ಲಿಫ್ಟಿಗೆ ಕೂಡ ಹಾಕಿದ್ದೀನಿ. ಹಾಗೆ ಪೌಡರ್, ಬಳೆ, ಸರ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಿದ್ದಾಳೆ. ಅದರಲ್ಲೂ ಕೂಡ ಕ್ಯಾಮರಾಗೆಲ್ಲ ಪೋಸ್ ಕೊಡ್ತಾ ಇದ್ಲು. ಸುಮ್ಮನೆ ಕುತ್ಕೊಳ್ಳು ಅಂತ ಹೇಳಿದ್ರೆ ಕುತ್ಕೊಳ್ತಿರ್ಲಿಲ್ಲ. ಆ ಕಡೆ ಈ ಕಡೆ. ಅದು ಫ್ರಾಕ್ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ಹಾಗಾಗಿ ಹಾಕ್ಕೊಂಡು ಅಮ್ಮಮ್ಮ ನೋಡು ಹೇಗೆ ಕಾಣಿಸ್ತಿದೆ ಅಂತ ಎಲ್ಲ ತೋರಿಸ್ತಾ ಇದ್ಲು. ಅದಾದ ನಂತರ ಬೇಗನೆ ಹೊರಡಿಸಿ ಗಂಟೆ 12:30 ಆಗಿತ್ತು. ಹಾಗೆ ನಾನು ಕೂಡ ಬೇಗ ಹೊರಡಬೇಕಿತ್ತಲ್ಲ, ಹಾಗಾಗಿ ಬೇಗನೆ ಹೊರಡ್ತಾ ಇದ್ದೀನಿ. ಅಮ್ಮಂದಿಗೂ ಹೊರಡೆ ಎಲ್ಲ ಆಗಿತ್ತು. ಹಾಗೆ ವಾಟರ್ ಬಾಟ್ಲೆಲ್ಲ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಅಮ್ಮನಿಗೆ ಊಟ ಮಾಡಿ ಅಂತ ಹೇಳಿದ್ದೀನಿ, ಆದರೆ ಅವರಿಗೆ ಕೂಡ ಹಸಿವಿರಲಿಲ್ಲ ಅಂತೆ. ಮತ್ತು ನನ್ನ ಮಗಳು ಬಾಳೆಹಣ್ಣು ಅದು ಇದು ಅಂತ ಎಲ್ಲ ತಿಂದಿದ್ಲು, ಹಾಗಾಗಿ ಹಸಿವಿಲ್ಲ ಅಂತ ಹೇಳ್ತಾ ಇದ್ಲು. ಮತ್ತು ಪರವಾಗಿಲ್ಲ, ಫ್ರೂಟ್ಸ್ ಏನಾದರೂ ಇಟ್ಕೊಳ್ಳುವ, ಅಲ್ಲಿ ಹೋಗಿ ತಿನ್ಬೋದು ಅಂತ ಹೇಳಿ ಇಟ್ಕೊಂಡೆ. ಆದರೆ ಕೂಡ ಆಮೇಲೆ ಡ್ಯಾನ್ಸ್ ಎಲ್ಲ ಮುಗಿಯುವಾಗ ತುಂಬಾ ಲೇಟಾಗಿತ್ತು. ತುಂಬಾ ಹಸಿವಾಗಿ ಹೋಗಿತ್ತು ನಮಗೆಲ್ಲ. ಒಟ್ಟಿನಲ್ಲಿ ರೆಡಿ ಎಲ್ಲ ಆಯಿತು. ಚೆನ್ನಾಗಿ ಮಾಡಿಸ್ಕೊಂಡ್ಳು. ಒಂದು ಅವಳಿಗೆ ಮೇಕಪ್ ಮಾಡೋದಂದ್ರೆ ತುಂಬ ಇಷ್ಟ, ಹಾಗಾಗಿ ಚೆಂದ ಮಾಡಿ ಮೇಕಪ್ ಎಲ್ಲ ಮಾಡಿಸ್ಕೊಂಡ್ಳು. ಫೈನಲ್ ಲುಕ್ ಹೇಗಿತ್ತು ಅಂತ ತೋರಿಸ್ತೀನಿ, ಒಂದು ಕ್ಲಿಪ್ ಹಾಕ್ತೀನಿ. ಹೀಗಿತ್ತು, ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅದಾದ ನಂತರ ಕೆಲವೊಂದು ಫೋಟೋಸ್ ಎಲ್ಲ ತೆಗೆದು ಅಲ್ಲಿಂದ ಹೊರಟ್ವಿ. ರಿಕ್ಷಾ ಕರೆದಿದ್ದೆ. ಆನಂತರ ರಿಕ್ಷಾ ಕೂಡ ಬಂತು. ಆಮೇಲೆ ಈಗ ಸ್ಕೂಲಿಗೆ ಹೋಗ್ತಾ ಇದ್ದೀವಿ. ಕರೆಕ್ಟ್ ನಾವು ಹೋಗುವಾಗ 12:45 12:50 ಆಗಿತ್ತು. ಅಲ್ಲಿ ಹೋಗುವಾಗ ಕರೆಕ್ಟ್ ಆಗ್ತದೆ ಅಂತ ಹೇಳಿ ಆಮೇಲೆ ಅಲ್ಲಿಂದ ಹೊರಟ್ವಿ. ಈಗ ನೋಡ್ಬೋದು, ಸ್ಕೂಲ್ ಹತ್ರ ಬಂದಿದ್ದೀವಿ. ಯಾರೂ ಇರಲಿಲ್ಲ.
ಅಂದರೆ ನಾವು 12:50 ಅಂತ ಹೇಳುವಾಗ ಬಂದಿದ್ದಲ್ಲ, ಹಾಗಾಗಿ ಕೆಲವೊಬ್ಬರು ಬಂದು ಬಿಟ್ಟು ಹೋಗ್ತಾ ಇದ್ದರು. ಹಾಗೆ ಆಮೇಲೆ ತುಂಬಾ ಜನ ಸೇರಿದರು. ಒಬ್ಬೊಬ್ಬರೇ ಬರ್ತಾ ಹೋದರು. ನಾನು ಮಗಳನ್ನು ಕ್ಲಾಸಲ್ಲಿ ಬಿಟ್ಟು ಬಂದಿದ್ದೆ. ಹಾಗೆ ಇಲ್ಲಿ ಟೀಚರ್ಸ್ ಅವ್ರದ್ದೆಲ್ಲ ಫೋಟೋಸ್ ಎಲ್ಲ ಆಗ್ತಾಯಿತ್ತು. ಹಾಗೆ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ವಿ. ಹಾಗೆ ನನಗೆ ಈಗ ಕಾಲು ನೋವಲ್ಲ, ಹಾಗಾಗಿ ಸ್ವಲ್ಪ ಮುಂದೆನೇ ಕೂತ್ಕೊಂಡಿದ್ದೆ. ಆಮೇಲೆ ಮಗಳ ಡ್ಯಾನ್ಸ್ ಕೂಡ ಚೆನ್ನಾಗಿ ಕಾಣಿಸ್ತದೆ. ಮತ್ತು ಒಂದು ಸಾರಿ ಕೂತ್ಕೊಂಡ್ರೆ ಮತ್ತೆ ಎದ್ದು ಹೋಗ್ಲಿಕ್ಕೆ ಆಗೋದಿಲ್ಲ ಆ ಕಡೆ ಈ ಕಡೆ. ಹಾಗಾಗಿ ಈಗ ಎಷ್ಟು ಖಾಲಿ ಕಾಣ್ತಾ ಇದೆಯೋ, ಆಮೇಲೆ ತುಂಬ ಫುಲ್ ಅಂದರೆ ತುಂಬ ಫುಲ್ಲಾದರು. ಪಕ್ಕದಲ್ಲೆಲ್ಲ ಕುರ್ಚಿ ಹಾಕಿರಲಿಲ್ಲ, ಆದರೂ ಅಲ್ಲಿಂದ ಬೇರೆ ಕಡೆಯಿಂದ ಹಿಂದ್ಗಡೆ ಇದ್ದ ಕುರ್ಚಿಗಳನ್ನೆಲ್ಲ ತಂದು ಮುಂದ್ಗಡೆ ಇಟ್ಟು ಕೂತ್ಕೊಂಡಿದ್ರು. ಆಮೇಲೆ ಹೇಳಲಿಕ್ಕೆ ಆಗಿರಲಿಲ್ಲ. ಫಂಕ್ಷನ್ ಎಲ್ಲ ಮುಗ್ದಾದ ನಂತರ ಹೇಳ್ಬೇಕಾಯ್ತು ನಾವು. ಆನಂತರ 1:30 1:45ಗೆ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಯಿತು. ಈಗ ನೋಡ್ಬೋದು ಫಂಕ್ಷನ್ ಸ್ಟಾರ್ಟ್ ಆಗಿದೆ. ಫಸ್ಟ್ ಒಂದು ದೇವರ ಭಜನೆ ಮೂಲಕ ಒಂದು ಡ್ಯಾನ್ಸ್ ಕೂಡ ಸ್ಟಾರ್ಟ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು. ಕೆಲವೊಂದು ಮಕ್ಕಳ ಡ್ಯಾನ್ಸ್ ಹಾಕಿದ್ದೀನಿ. ಹಾಗೆ ಸಾಂಗ್ ಯಾವುದು ಹಾಕಲಿಕ್ಕೆ ಹೋಗಲಿಲ್ಲ, ಕಾಪಿರೈಟ್ ಆಗ್ತದೆ. ಹಾಗಾಗಿ ಹೀಗೆ ಸುಮ್ಮನೆ ಮ್ಯೂಸಿಕ್ ಹಾಕಿದ್ದೀನಿ. ಇದು ನರ್ಸರಿ ಮಕ್ಕಳ ಡ್ಯಾನ್ಸ್. ತುಂಬಾ ಸಣ್ಣವರು ಚಂದ ಮಾಡಿದರು. ಮತ್ತು ಇದೆಲ್ಲ ನಮ್ಮದು LKG ಮಕ್ಕಳಿದೆಲ್ಲ ಕೆಲವೊಂದು ಡ್ಯಾನ್ಸ್ ಹಾಕಿದ್ದೀನಿ, ನೀವು ಕೂಡ ನೋಡಿ. ತೆಗೆದಂಥ ಕೆಲವೊಂದು ಡ್ಯಾನ್ಸ್ ಎಲ್ಲ ಇದರಲ್ಲೇ ಸೇರಿಸಿದ್ದೀನಿ. ಹಾಗೆ ಇದೆಲ್ಲ ದೊಡ್ಡ ಮಕ್ಕಳಿದ್ದು, ಅಂದರೆ 2ನೇ ಕ್ಲಾಸ್ 3ನೇ ಕ್ಲಾಸ್ ಮಕ್ಕಳಿದೆಲ್ಲ ಡ್ಯಾನ್ಸ್ ಇತ್ತು. ನನ್ನ ಮಗಳಿದ್ದು ಡ್ಯಾನ್ಸ್ ಇದ್ದದ್ದು 4ನೇ ಡ್ಯಾನ್ಸ್ ಆಗಿತ್ತು. ಅಂದರೆ ಇವ್ರದ್ದು LKGಯಲ್ಲಿ ಒಂದು 50 ಜನ ತನಕ ಇದ್ದಾರೆ. ಹಾಗಾಗಿ ಒಂದು 3 ಬ್ಯಾಚ್ ಮಾಡಿದರು. ಹಾಗಾಗಿ ಇವಳದು 4ನೇ ಡ್ಯಾನ್ಸ್ ಆಗಿತ್ತು. ಇದು ನೋಡಿ, ಇದು ನನ್ನ ಮಗಳ ಡ್ಯಾನ್ಸ್. ಇದರಲ್ಲಿ ಫಸ್ಟ್ ಮಿಡಲಲ್ಲಿ ನಿಂತಿದ್ದಾರಲ್ಲ, ಅವರ ಹಿಂದೆ ನನ್ನ ಮಗಳಿದ್ದಾಳೆ, ನಿಮಗೆ ಕಾಣ್ಬೋದು. ನನ್ನ ಮಗಳ ಡ್ಯಾನ್ಸ್ ಫುಲ್ ಡ್ಯಾನ್ಸನ್ನು ನಾನು ನೆಕ್ಸ್ಟ್ ಇನ್ನೊಂದು ಬ್ಲಾಗಲ್ಲಿ ಹಾಕ್ತೀನಿ. ಯಾಕಂದರೆ ಕಾಪಿರೈಟ್ ಬರ್ತದೆ ಬ್ಲಾಗಲ್ಲಿ ಹಾಕಿದರೆ. ಹಾಗಾಗಿ ಬರೀ ಡ್ಯಾನ್ಸನ್ನು ಹೀಗೇ ಒಂದು ಹಾಕ್ತೀನಿ ವಿಡಿಯೋ ಮಾಡಿ. ಹಾಗಾಗಿ ಇದರಲ್ಲಿ ಹಾಕಲಿಕ್ಕೆ ಹೋಗಲ್ಲ, ಇದರಲ್ಲಿ ಬರೀ ಮ್ಯೂಸಿಕ್ ಮಾತ್ರ ಹಾಕ್ತೀನಿ. ನೀವು ನೋಡ್ಬೋದು, ನನ್ನ ಮಗಳು ತುಂಬಾ ಚೆನ್ನಾಗಿ ಮಾಡಿದ್ಲು. ನನ್ನ ಮಗಳಂತಲ್ಲ, ಎಲ್ಲರೂ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಮಾಡಿದರು. ನನಗೂ ಇಷ್ಟ ಆಯಿತು. ಸ್ಮೈಲ್ ಮಾಡು ಅಂತ ಹೇಳಿದ್ದೆ, ಹಾಗಾಗಿ ಚೆನ್ನಾಗಿ ಮಾಡಿದ್ರು. ಡ್ಯಾನ್ಸ್ ಎಲ್ಲ ಆದ ನಂತರ ಮಕ್ಕಳನ್ನು ಎದುರುಗಡೆ ಕೂತ್ಕೊಳ್ಸಿದ್ರು, ಬೇರೆಯವ್ರದ್ದೆಲ್ಲ ಡ್ಯಾನ್ಸ್ ಸ್ವಲ್ಪ ನೋಡಲಿ ಅಂತ ಹೇಳಿ. ಅದಾದ ನಂತರ ಪ್ರೈಸ್ ಇನ್ನೂ ಕೊಟ್ಟಿರಲಿಲ್ಲ. ಇವರಿಗೆ ಕಾಂಪಿಟೇಷನ್ ಎಲ್ಲ ಆಗಿತ್ತಲ್ಲ, ಹಾಗಾಗಿ ಅದರದ್ದು ಪ್ರೈಸ್ ಇನ್ನೂ ಕೊಟ್ಟಿರಲಿಲ್ಲ. ಹಾಗಾಗಿ ಈಗ ಎಲ್ಲ ಮಕ್ಕಳನ್ನೆಲ್ಲ ಒಳಗೆ ಕರ್ಕೊಂಡು ಹೋಗ್ತಿದ್ದಾರೆ. ಇನ್ನು ಸಭಾ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಎಲ್ಲ ಡ್ಯಾನ್ಸ್ ಇವತ್ತಾದದ್ದು ನರ್ಸರಿಯಿಂದ ಹಿಡಿದು 3ನೇ ಕ್ಲಾಸ್ ತನಕ. ಅದಾದ ನಂತರ ಇದು ಆಗುವಾಗಲೇ ಒಂದು 3:30-4 ಗಂಟೆ ಆಗಿತ್ತು. ಆನಂತರ 4 ಗಂಟೆಯಿಂದ ಸಭಾ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ಆನಂತರ ಈಗೆಲ್ಲ ಅತಿಥಿಗಳೆಲ್ಲ ಬರ್ತಾಯಿದ್ರು. ಆಮೇಲೆ ಸಭಾ ಕಾರ್ಯಕ್ರಮಗಳು ಕೂಡ ಸ್ಟಾರ್ಟ್ ಆಯಿತು.
ಜಾಸ್ತಿ ಜನ ಏನೋ ಅತಿಥಿ ಇರಲಿಲ್ಲ, ಒಂದು 5-6 ಜನ ಇದ್ದರಷ್ಟೇ. ಆನಂತರ ಸಭಾ ಕಾರ್ಯಕ್ರಮ ಸ್ಟಾರ್ಟ್ ಆಗುವ ಮುಂಚೆ ಒಂದು ಪ್ರಾರ್ಥನೆ ಮಾಡ್ತಾರಲ್ಲ, ಹಾಗಾಗಿ ಪ್ರಾರ್ಥನೆ ಕೂಡ ಮಾಡಲಿಕ್ಕೆ ಕರಿತಾ ಇದ್ದರು. ಹಾಗೆ ಎಲ್ಲ ಕೇಳ್ತಾ ಕೂತ್ಕೊಂಡು ನಿಂತಿದ್ವಿ ನಾವೆಲ್ಲ. ಆನಂತರ ಸ್ಪೀಚೆಲ್ಲ ಮುಗೀತು. ಆನಂತರ ಪ್ರೈಸ್ ಕೊಡಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದರು. ಒಬ್ಬೊಬ್ಬರನ್ನೇ ಕರೆದು ನರ್ಸರಿಯಿಂದ ಹಿಡಿದು 3ನೇ ಕ್ಲಾಸ್ ತನಕ ಮಕ್ಕಳನ್ನೆಲ್ಲ ಕರೆದು ಪ್ರೈಸ್ ಕೊಡಲಿಕ್ಕೂ ಕೂಡ ಶುರು ಮಾಡಿದರು. ನನ್ನ ಮಗಳಿಗೂ ಕೂಡ 2 ಪ್ರೈಸ್ ಇತ್ತು. ಹಾಗೆ ಎಲ್ಲ ಆಗೋ ತನಕ ಕೂತ್ಕೊಂಡು ಆನಂತರ ನಾವು ಮನೆಗೆ ಹೊರಟ್ವಿ. ಇದೆಲ್ಲ ಮುಗಿಯುವಾಗ 4:15 ಗಂಟೆ ಆಗಿತ್ತು. ತುಂಬಾ ಹಸಿವಾಗ್ತಿತ್ತು. ಹೊರಗಡೆ ಹೋಗುವ ಅಂತ ಹೇಳಿದರೆ ನನಗೆ ಕಾಲು ನೋವಿತ್ತಲ್ಲ, ಹಾಗೆ ಸೈಡಲ್ಲಿ ಕೂಡ ಸ್ವಲ್ಪನೂ ಜಾಗ ಇರಲಿಲ್ಲ, ಎಲ್ಲರೂ ಕೂತ್ಕೊಂಡಿದ್ರು. ಹಾಗಾಗಿ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಆಗಲಿಲ್ಲ. ಆನಂತರ ಎಲ್ಲ ಆದ ನಂತರನೇ ಹೋಗುವ ಅಂತ ಹೇಳಿ ಮಗಳಿದ್ದು ಪ್ರೈಸ್ ಎಲ್ಲ ತೊಗೊಂಡು ಆನಂತರ ಮನೆ ಕಡೆ ಹೊರಟ್ವಿ. Second prize in general proficiency, second in storytelling, first prize in conversation and second prize in fancy dress. Satvik, third prize in general proficiency, third in Suti Shetty, second prize in conversation, third in storytelling, third in singing, second in handwriting and third in conversation. Ayushi Acharya, third prize in handwriting and second prize in singing. Venkatramana Kurva. ಹಾಗೋ ಈಗ ಅಂತ ಹೇಳಿ ಫಂಕ್ಷನ್ ಎಲ್ಲ ಮುಗೀತು. ಪ್ರೈಸ್ ಎಲ್ಲ ಇಟ್ಕೊಂಡು ಆಮೇಲೆ ಇವಳು ಮಗಳಿದ್ದು ಚಪ್ಪಲ್ ಕೂಡ ಇರಲಿಲ್ಲ ಎಲ್ಲಿ ಅಂತ ಹುಡುಕಿ ಆಮೇಲೆ ಅಲ್ಲಿಂದ ಇವರು ಹೇಳಿದರು, ಊಟ ಆಗಲಿಲ್ಲಲ್ಲ ನಿಮಗೆ, ಬನ್ನಿ ಅಲ್ಲಿ ಹೋಟೆಲಲ್ಲ ಅದು ತಿನ್ನಿ ಅಂತ ಹೇಳಿದರು. ಹಾಗೆ ಅಮ್ಮನಿಗೆ ಮತ್ತು ಮಗಳಿಗೆ ದೋಸೆ ಬೇಕಂತ ಹೇಳಿದ್ದು ತೊಗೊಂಡು ಕೊಟ್ಟೆ. ಆದರೆ ಇಲ್ಲೆಲ್ಲ ಪಲಾವೆಲ್ಲ ಸಿಗೋದಿಲ್ಲ. ಇದು ಕಾರ್ಕಳ ತಾಜ್ ಮಹಲ್ ಹೋಟೆಲ್, ಪಲಾವೆಲ್ಲ ಇರೋದಿಲ್ಲ. ಹಾಗಾಗಿ ನಾನು ಪಾವ್ ಭಾಜಿ ತೊಗೊಂಡೆ. ನನಗೆ ದೋಸೆ ಎಲ್ಲ ತಿನ್ನಲಿಕ್ಕಿರಲಿಲ್ಲ, ಯಾಕಂದರೆ ನಂಜಿ ಆಗ್ತದಲ್ಲ, ಕಾಲೆಲ್ಲ ಗಾಯ ಉಂಟಲ್ಲ, ಹಾಗಾಗಿ. ಅದಾದ ನಂತರ ನನಗೆ ಒಂದು ಚಪ್ಪಲಿ ಬೇಕಿತ್ತು. ನನಗೆ ಕಾಲೆಲ್ಲ ದಪ್ಪ ಸ್ವೆಲ್ ಆಗಿದೆಯಲ್ಲ, ಹಾಗಾಗಿ ಚಪ್ಪಲಿ ಹಾಕಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದು ಲೂಸ್ ಇರುವ ಚಪ್ಪಲಿ ಸ್ಲಿಪ್ಪರ್ ತೊಗೊಳ್ಳುವ ಅಂತ ಹೇಳಿ ತೊಗೊಂಡು ಅಲ್ಲಿಂದ ಆಮೇಲೆ ರಿಕ್ಷಾ ಹಿಡ್ಕೊಂಡು ಸೀದಾ ಮನೆ ಕಡೆ ಬಂದ್ವಿ. ಈಗ ಲಿಫ್ಟ್ ಹತ್ರ ಬಂದ್ವಿ. ಲಿಫ್ಟ್ ಹತ್ರ ಬಂದು ಇಲ್ಲಿ ಇವಳ್ದು ಸರ್ಕಸ್ ಫೋಟೋಸ್ ಎಲ್ಲ ತೆಗಿಯಮ್ಮ ಅಂತ ಹೇಳ್ತಿದ್ಲು. ಕತ್ಲು ಆಗೋದಿಲ್ಲ ಅಲ್ಲಿ ಅಂತ ಹೇಳ್ತಾ ಇದ್ದೆ. ಆನಂತರ ಮನೆಗೆ ಬಂದ್ವಿ. ಮತ್ತು ಬಂದ ನಂತರ ರೆಸ್ಟ್ ಸ್ವಲ್ಪ ಮಾಡಿದ್ವಿ. ಮತ್ತು ಯಾವುದೇ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಕೆಲವೊಂದು ಫೋಟೋಸ್ ಎಲ್ಲ ತೆಗೆದೆ. ಪೋಸ್ ಕೊಡು ಅಂತ ಹೇಳಿದರೆ ಹೀಗೆ ಎಲ್ಲ ಮಾಡ್ತಾಯಿದ್ಲು. ಆನಂತರ ನಾವು ನೆಕ್ಸ್ಟ್ ದಿನ ಅಮ್ಮ ಮಲ್ಕೊಂಡಿದ್ರು. ಹಾಗೆ ಅಮ್ಮ ಮಲ್ಕೊಂಡಿರುವಾಗ ಇವಳು ಅಮ್ಮನಿಗೆ ಮೇಕಪ್ ಮಾಡ್ತಾಯಿದ್ಲು. ಹಾಗೆ ಸುಮ್ಮನೆ ಒಂದು ಕಾಮಿಡಿ ಆಗಿತ್ತು, ನಾವು ನಗ್ತಾ ಇದ್ದೆ ನಾನು. ಅಮ್ಮ ಡೀಪ್ ನಿದ್ರೆಯಲ್ಲಿದ್ದರು. ಇವಳಿಗೆ ಮಲಗು ಅಂತ ಹೇಳಿದೆ, ಅವಳು ಮಲಗಲಿಲ್ಲ. ಅಮ್ಮನಿಗೆ ಮೇಕಪ್ ಮಾಡ್ತಾ ಕೂತ್ಕೊಂಡಿದ್ಲು. ಹಾಗೆ ನಿಮ್ಮ ಜೊತೆ ಒಂದು ಸಣ್ಣ ಕ್ಲಿಪ್ ಶೇರ್ ಮಾಡುವ ಅಂತ ಹೇಳಿ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ನೋಡ್ತಾ ಇರಿ ಹೇಗೆಲ್ಲ ಮೇಕಪ್ ಎಲ್ಲ ಮಾಡ್ತಾಳೆ, ಏನೆಲ್ಲ ಹಚ್ತಾಳೆ ಅಂತ ನೋಡ್ತಾ ಇರಿ. ಅಮ್ಮ ಡೀಪಾಗಿ ಮಲಗಿದ್ರು. ಅಮ್ಮ ಎದ್ದಾದ ನಂತರ ಹೇಗೆ ರಿಯಾಕ್ಷನ್ ಕೊಟ್ಟರು ಅಂತ ನೀವು ನೋಡ್ಬೋದು.
stop. First in the food, what the name is what? 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 Oh. ಅಯ್ಯೋ ದೇವರೇ ಈ ಕಡೆ ಚಿಮ್ಮಿಗಾರಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಕಾಮಿಡಿ ಆಗಿತ್ತಂತ. ಅಮ್ಮ ಶಾಕ್ ಆಗಿದ್ರು ನೋಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ಸಣ್ಣ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ನಿಮಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಕೆಲವೊಂದು ಫೋಟೋಸ್ಗಳನ್ನೆಲ್ಲ ಇಲ್ಲಿ ಹಾಕಿದ್ದೀನಿ. ಹಾಗೆ ಇವತ್ತಿನ ಶುಭ ನುಡಿ ಏನಂತ ಹೇಳಿದರೆ, ಅತಿಯಾದ ಆಸೆ, ಅತಿಯಾದ ಮೋಹ, ಅತಿಯಾದ ಕಾಳಜಿ, ಅತಿಯಾದ ಅನುಕಂಪ, ಅತಿಯಾದ ಪ್ರೀತಿ ಇರ್ಬೋದು, ಅತಿಯಾದ ನಂಬಿಕೆ ಇರ್ಬೋದು, ಎಲ್ಲವೂ ಮನಸ್ಸಿಗೆ ತುಂಬಾ ಅತಿಯಾಗಿ ನೋವುಂಟು ಮಾಡುತ್ತವೆ. ಇಲ್ಲಿ ಯಾವುದೇ ಅತಿಯಾಗಬಾರದು. ಎಲ್ಲವೂ ಮಿತಿಯಲ್ಲಿದ್ದರೆ ನಮ್ಮ ಮನಸ್ಸಿಗೆ ನೆಮ್ಮದಿ ತಾನಾಗಿಯೇ ಸಿಕ್ಕುತ್ತದೆ. ಹೌದಲ್ಲ ಫ್ರೆಂಡ್ಸ್? ಯಾವುದೂ ಕೂಡ ಅತಿಯಾದರೆ ಅಮೃತವೂ ವಿಷ ಅಂತ ಹೇಳ್ತಾರೆ. ಹಾಗಾಗಿ ಈ ಸಣ್ಣ ಶುಭ ನುಡಿಯೊಂದಿಗೆ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ಟೇಕ್ ಕೇರ್, ಬಾಯ್.